ಎಲ್ಲ ಕುರಿಗಾಯಿ ಬಂಧುಗಳಿಗೆ ಬೆಳಗಿನ ಶುಭೋದಯ. ಇವತ್ತಿನ ದಿನ ಹೊಸದಾಗಿ ವಿನೂತನವಾಗಿ ಒಂದು ಯೋಜನೆಯನ್ನು ತಮ್ಮ ಮುಂದೆ ಎಲ್ಲರಿಗೂ ಹೇಳಬೇಕಂತೇಳಿ ಒಂದು ಯೋಜನೆಯನ್ನು ತೊಗೊಂಡು ಬಂದೀವಿ. ಕುರಿಗಾರರಿಗೆ ಗುರುತಿನ ಚೀಟಿ ಅಂಥೇಳಿ, ಅಂದರೆ ID ಕಾರ್ಡ್ ಮಾಡಿಕೊಡುವಂಥದ್ದು. ಸೊ ಅದನ್ನು ರಾಜ್ಯ ಸರ್ಕಾರ ಆಲ್ರೆಡಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಗುರುತಿನ ಚೀಟಿಯನ್ನು ಕುರಿಗಾರಿಗೆ ಕೊಡಬೇಕು ಅಂಥೇಳಿ, ವಲಸೆ ಕುರಿಗಾರರಿಗೆ ಅಂದರೆ ಸಂಚಾರಿ ಮತ್ತು ವಲಸೆ ಕುರಿಗಾರಿಗೆ ಕೊಡಬೇಕಂತೇಳಿ ರಾಜ್ಯ ಸರ್ಕಾರ ಒಂದು ಅನುಮೋದನೆಯನ್ನು ಮಾಡಿದೆ. ಸೊ ಆ ವಿಷಯಕ್ಕೆ ನಾವು ಇವತ್ತು ಆ ಒಂದು ವಿಷಯವನ್ನು ತಮ್ಮ ಮುಂದೆ ಹೇಳಬೇಕಂತೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿ, ಆಮೇಲೆ ನಂಗೆ ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಕುರಿಗಾರ ಗುರುತಿನ ಚೀಟಿ ಅಂದರೆ ಏನು, ಈ ಗುರುತಿನ ಚೀಟಿ ಎಲ್ಲಿ ಹೆಲ್ಪ್ ಆಗುತ್ತಾ, ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ತಪ್ಪದೇ ಹೇಳಿದೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ. ನನ್ನ ಉದ್ದೇಶ ಕಟ್ಟ ಕಡೆಯ ಕುರಿಗಾರರಿಗೆ ಈ ಒಂದು ಮಹತ್ತರವಾದ ವಿಶೇಷವಾದ ಈ ಒಂದು ಏನು ಯೋಜನೆ ಎಲ್ಲರಿಗೂ ತಲುಪಬೇಕು ಅನ್ನುವಂಥ ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಕುರಿಗಾರ ಗುರುತಿನ ಚೀಟಿ ಯಾವುದಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂತಂದ್ರೆ, ಮೊದಲಿಗೆ ಸಂಚಾರಿ ಕುರಿಗಾರರ ಮಕ್ಕಳು ಶಿಕ್ಷಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಸ್ಥಳದಿಂದ ಸ್ಥಳಕ್ಕೆ ಇವತ್ತು ವಲಸೆ ಕುರಿಗಾರ ಹೋಗ್ತಾ ಇದ್ದಾರೆ. ಸೊ ಅವರಿಗೆ 100% ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ, ಮೊನ್ನೆ ಮೊರಾರ್ಜಿ ಮತ್ತು ಸೈನಿಕ್ ಸ್ಕೂಲ್ ಆಗಿರ್ಬೋದು, ನವೋದಯ ಆಗಿರ್ಬೋದು, ಅಂಥವಕ್ಕೆ ನಮ್ಮ ಮಕ್ಕಳನ್ನ ನಾವು ಅಡ್ಮಿಷನ್ ಮಾಡಿಸ್ಬೇಕಂತಂದ್ರೆ ಈ ಗುರುತಿನ ಚೀಟಿ ಅತಿ ಅಮೂಲ್ಯವಾದದ್ದು. ಯಾಕಪ್ಪ ಅಂತಂದ್ರೆ, ಸಂಚಾರಿ ಕುರಿಗಾರರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗೋದ್ರಿಂದ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಅಸ್ತವ್ಯಸ್ತ ಆಗೋದ್ರಿಂದ ರಾಜ್ಯ ಸರ್ಕಾರ ಹತ್ತಿರ ಇರುವಂಥ ರಾಜ್ಯ ಕರ್ನಾಟಕದಲ್ಲಿ ಯಾವುದೇ ವಸತಿ ಶಾಲೆಗಳಿಗೆ ನೇರವಾಗಿ ಉಚಿತವಾಗಿ ಅಡ್ಮಿಷನ್ ಮಾಡುವಂಥ ಕಾರ್ಯವನ್ನು, ಅದು ಯಾರಿಗೆ ಉಚಿತ, ಈ ಯಾವುದು ಸಂಚಾರಿ ಕುರಿಗಾರ ಗುರುತಿನ ಚೀಟಿ ಇದ್ದವ್ರಿಗೆ ಮಾತ್ರ, ID ಕಾರ್ಡ್ ಇದ್ದವ್ರಿಗೆ ಮಾತ್ರ ಸರ್ಕಾರ ಅನುಮೋದನೆ ಮಾಡಿದೆ. ಸೊ ಇದೊಂದು. ಇನ್ನೂ ಹಲವಾರು ಲಾಭಗಳಿದ್ದಾವೆ. ಕುರಿಗಾರ ಗುರುತಿನ ಚೀಟಿ ನಾವೇನಾದರೂ ಮಾಡಿಕೊಂಡ್ರೆ, ನಾವು ಕಡ್ತಾ ಅಂದರೆ ಕುರಿಗಾರ ಗುರುತಿನ ಚೀಟಿಯನ್ನು ಯಾರೂ ಬಿಡಬಾರ್ದು. ಇದು ನೇರವಾಗಿ ಎಲ್ಲರಿಗೂ ನಾನು ತಲುಪಲಿ ಅನ್ನೋ ಉದ್ದೇಶಕ್ಕಾಗಿ ಎಲ್ಲರಿಗೂ ತಲುಪಬೇಕು ಈ ವಿಷಯ. ಯಾಕಪ್ಪ ಅಂತಂದ್ರೆ, ಗುರುತಿನ ಚೀಟಿ ಅಂದ್ರೆ ಇವತ್ತಿನವರೆಗೂ ಕುರಿ ಉಣ್ಣೆ ಸೊಸೈಟಿ ಎಲ್ಲ ಕಡೆ ಕರ್ನಾಟಕ ರಾಜ್ಯ ತುಂಬ ಎಲ್ಲ ಕುರಿ ಉಣ್ಣೆ ಅಭಿವೃದ್ಧಿ ನಿಗಮದ ವತಿಯಿಂದ ಕುರಿ ಉಣ್ಣೆ ಸೊಸೈಟಿಗಳಿದ್ದಾವೆ. ಆದರೆ ಅದರಲ್ಲಿ ನಾನು ಅನ್ಕೊಂಡಂಗೆ ಪರಿಪೂರ್ಣ ಕುರಿಗಾರರಿಲ್ಲ ಅಂತ ಅನ್ಕೋತೀನಿ. ಇದ್ದಾರೆ, ಒಂದಷ್ಟು ಇದ್ದಾರೆ, ಇಲ್ಲ. ಸೊ ಅದಾದರೆ ನಾನು ಹೇಳೋ ವಿಷಯ, ಈಗ ನೇರವಾಗಿ ಸಂಚಾರಿ ಕುರಿಗಾರಿಗೆ ಯಾಕೆ ಹೇಳ್ತಾ ಇದ್ದೇನೆ, ನೀವು ಒಂದು ವೇಳೆ ಕುರಿ ಉಣ್ಣೆ ಸೊಸೈಟಿಯಲ್ಲಿ ನಿಮ್ಮ ಸೇರಿದೆಯೋ ಬಿಡ್ತೀವೋ ಗೊತ್ತಿಲ್ಲ, ಅದ್ರ ಬಗ್ಗೆ ಕನ್ಸಿಡರ್ ಮಾಡಬೇಡಿ. ನೀವು ನೇರವಾಗಿ ನಿಮ್ಮ ಇರುವಂಥ ಪಶು ವೈದ್ಯಕೀಯ ಅಥವಾ ಪಶು ವೈದ್ಯಾಧಿಕಾರಿಗಳ ಹತ್ರ, ನಿಮ್ಮಲ್ಲಿ ಲೋಕಲ್ ಇರುವಂಥ ಗ್ರಾಮೀಣ ಭಾಗದಲ್ಲಿ ಇರುವಂಥ ಪಶು ವೈದ್ಯಾಧಿಕಾರಿ ಹತ್ರ ಹೋಗ್ರಿ, ಒಂದು ನಮೂನೆ ಸಿಗುತ್ತೆ. ಸಪೋಸ್ ಒಂದು ವೇಳೆ ಯಾರಿಗೂ ನಮೂನೆ ಸಿಗಲಿಲ್ಲ ಅಂದರೆ ನೇರವಾಗಿ ನಾನು ವಾಟ್ಸಪ್ ನಂಬರ್ಗೆ ಅಥವಾ ನಾವು ಕಾಂಟ್ಯಾಕ್ಟ್ ಮಾಡಿದರೆ ಆ ನಮೂನೆಗಳನ್ನು, ಅರ್ಜಿ ಫಾರ್ಮನ್ನು ನಾನು ಕಳಿಸ್ತೀವಿ, PDF ಮುಖಾಂತರ ಕಳಿಸ್ತೀವಿ. ಅದನ್ನು ತುಂಬ್ರಿ. ನಿಮ್ಮಲ್ಲಿ ಇರುವಂಥ ಹತ್ತಿರದ ಪಶು ವೈದ್ಯಾಧಿಕಾರಿಗಳಿಂದ ನೀವೇನು ಮಾಡಿ, ಸೈನ್ ಮಾಡಿ, ನೀವೆಲ್ಲ ದಾಖಲೆಗಳನ್ನ, ಆಧಾರ್ ಕಾರ್ಡ್ ಆಗಿರ್ಬೋದು, ಇನ್ಕಮ್ ಕಾಸ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಎಷ್ಟು ಕುರಿ ಇದ್ದಾವೆ, ನೀವು ಯಾವ ಸ್ಥಳಕ್ಕೆ ಹೋಗ್ತೀರಿ, ಎಲ್ಲ ದಾಖಲೆಗಳನ್ನು ನೀವು ಅದಕ್ಕೆ ಇದನ್ನು ಮಾಡಿ ಅಟ್ಯಾಚ್ ಮಾಡಿ, ನೀವು ಸರಿಯಾಗಿ ಅದನ್ನು ಏನು ತುಂಬಿಕೊಂಡಿದ್ದಾದ್ರೆ ತುಂಬಿ, ಡಾಕ್ಟರ್ ತುಂಬಿ, ನಿಮ್ಮ AD ಸಹಾಯಕ ನಿರ್ದೇಶಕರು ತಾಲೂಕಾ ಲೆವೆಲ್ ಆಗಿರ್ಬೋದು, ಜಿಲ್ಲಾ ಲೆವೆಲ್ ಆಗಿರ್ಬೋದು, ಅವ್ರಿಗೆ ಹೋಗಿ ತಲುಪಿಸ್ರಿ. ಸೊ ಅವರು ನಿಮಗೆ ಕಳೆದ ಇನ್ನು ಮುಂದೆ ಬರುವಂಥ 6 ತಿಂಗಳೊಳಗೆ ID ಕಾರ್ಡ್ ಮಾಡಿ, ಗುರುತಿನ ಚೀಟಿ ಮಾಡಿ ನಿಮಗೆ ಕೊಡ್ತಾರೆ. ಸೊ ಇದರಿಂದ ಏನು ಲಾಭ? ನಾ ಹೇಳ್ದಂಗೆ ಈಗ ಕುರಿಗಾರರ ಮಕ್ಕಳಿಗೆ, ಪ್ರತಿಯೊಂದು ಕುರಿಗಾರ ಮಕ್ಕಳಿಗೆ ಏನು ಲಾಭಪ್ಪ ಅಂತಂದ್ರೆ, ನಾವು ಎಲ್ಲೆಲ್ಲೋ ಗುಡ್ಡ ಊರಿಂದ ಊರಿಗೆ ಅಲೆದಾಡುತ್ತಿರಿಂದ ಸರಿಯಾದ ಶಿಕ್ಷಣ ಸಿಗೋದಿಲ್ಲ ಮಕ್ಕಳಿಗೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡ ಹೆತ್ತಿರುವಂಥ ಮೊರಾರ್ಜಿ ಆಗಿರ್ಬೋದು, ಸೈನಿಕ್ ಸ್ಕೂಲ್ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಆಗಿರ್ಬೋದು, ಸೊ ಎಲ್ಲ ವಸತಿ ಶಾಲೆಗಳಿಗೆ ಎಲ್ಲರಿಗೂ ಅನುಕೂಲ ಆಗುವಂಗೆ ಕುರಿಗಾರ ಮಕ್ಕಳಿಗೆ ಮಾತ್ರ ನೀವು ಅನ್ಬೋದು. ಈ ಕುರಿಯದವ್ರು ಎಲ್ಲರೂ ಬೇರೆದವರೆಲ್ಲ ಇದನ್ನು ದುರುಪಯೋಗ ಪಡಿಸ್ಕೋಬೋದು ಅಂತೇಳಿ. ಸೊ ಅದಕ್ಕೂ ಸರ್ಕಾರ ಒಂದು ನಿಯಮವನ್ನು ಅಳವಡಿಸ್ಕೊಟ್ಟಿದೆ. ಇಲ್ಲಿ ಇನ್ಕಮ್ ಕಾಸ್ಟ್, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇದ್ದವ್ರಿಗೆ ಮಾತ್ರ ಕೊಡ್ಬೇಕು ಅನ್ನೋದು ಒಂದು ರೂಲ್ಸ್ ಇದೆ. ಸೊ ಅದನ್ನು ತೊಗೊಂಡೋಗಿ ನಿಮ್ಮಲ್ಲಿರುವಂಥ ಪ್ರಾಥಮಿಕ ಹಂತದ ಅಥವಾ ಪ್ರಾಥಮಿಕ ಪಶು ವೈದ್ಯಾಧಿಕಾರಿ ಹತ್ರ ನೀವು ಸೈನ್ ಮಾಡಿ, ನಿಮ್ಮಲ್ಲಿರುವಂಥ ತಾಲೂಕು AD ಮತ್ತು DDಗೆ ತಲುಪಿಸಿದ್ರೆ ನಿಮ್ಮ ID ಕಾರ್ಡ್ ಸಿಗುತ್ತೆ. ಮತ್ತು ಇನ್ನೂ ಅನೇಕ ಲಾಭಗಳಿದಾವೆ. ಏನು ಲಾಭಗಳು ಅಂತಂದ್ರೆ, ಈಗೆಲ್ಲೋ ಒಂದು ಕಡೆ ಕುರಿಗಳು ಸತ್ತಿರ್ತಾವ, ಅನಾಹುತ ಆಗಿರ್ತದೆ, ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಅಥವಾ ವಿಷಕಾರಿ ಆಹಾರವನ್ನು ತಿಂದಾಗ ಕೂಡ ಕುರಿಗಳ ಸಾವುಗಳನ್ನು ಕಾಣ್ತೀವಿ. ಅನುಗ್ರಹ ಯೋಜನೆ ತೊಗೊಳ್ತೀವಿ ನಾವು. ಒಂದು ಕುರಿಗೆ ರಾಜ್ಯ ಸರ್ಕಾರ ಒಂದು ಕುರಿಗೆ 7,500,000 ಮಾಡಿದೆ. ಮರಿಗಳು 3ರಿಂದ 4 ತಿಂಗಳು ಮೇಲ್ಪಟ್ಟಂಥ ಮರಿಗಳಿಗೆ 2,500ರಿಂದ 3,500 ಮಾಡಿದೆ. ಸೊ ಈಗ ಆ ಅನುಕೂಲವನ್ನು ತಗೊಳ್ಬೇಕಂದ್ರೂ ಇನ್ನು
ಕಡ್ಡಾಯವಾಗಿ ಗುರುತಿನ ಚೀಟಿ ಬೇಕೇ ಬೇಕು. ನಾ ಯಾಕೆ ಒತ್ತಾಯವಾಗಿ ಯಾಕೆ ಮಾಡ್ಕೋರಿ ಅಂತ ಕುರಿಗಾರಿಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಇರ್ತೀರಿ, ಈ ಊರು ಬಿಟ್ಟು ಊರಿಗೆ ಹೋಗಿರ್ತೀರಿ, ಅಲ್ಲಿ ಯಾವುದೋ ಒಂದು ಕುರಿ ಅಥವಾ ಏನೋ ಒಂದು ಅನಾಹುತಗಳಾಗ್ತವೆ. ಅನಾಹುತ ಇದ್ದಾಗ ನಿಮ್ಮನ್ನು ಗುರುತು ಮಾಡುವಂಥದ್ದು ಏನಾದರೂ ಅಧಿಕೃತವಾಗಿದ್ರೆ ಈ ಗುರುತಿನ ಚೀಟಿ ಮಾತ್ರ ಇನ್ಮೇಲೆ ಕಡ್ಡಾಯವಾಗತ್ತ. ಈಗ ಹೆಂಗೆ ರೈತರಿಗೆ ಈ ಹೊಲದ ಉತ್ತಾರ ಅಥವಾ ಪಾನಿಗೆ ಹೆಂಗೆ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿದಾರೋ ಹಂಗೆ ಈ ಒಂದು ಗುರುತಿನ ಚೀಟಿಗೆ ಆಲ್ರೆಡಿ ಆಧಾರ ಕಡ್ಡಾಯ ಮಾಡಿದ್ದಾರೆ. ಜೊತೆಗೆ ಇನ್ನು ನೇರವಾಗಿ ಬರುವಂಥ ಸವಲತ್ತುಗಳೆಲ್ಲ ನೇರವಾಗಿ ಕುರಿಗಾರಿಗೆ ಆ ಗುರುತಿನ ಚೀಟಿ ಮುಖಾಂತರನೇ ಬರ್ತಾವೆ. ನಾ ಯಾಕೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಇರುವಂಥ ಸೊಸೈಟಿಗಳಲ್ಲಿ ಎಷ್ಟೋ ಷೇರ್ದಾರ ಇದ್ದಾರೆ. ಸೊ ಅಲ್ಲಿ ನನಗನ್ಸಿದ ಮಟ್ಟಿಗೆ ಕುರಿಗಾರ ಕಡಿಮೆ ಇದ್ದಾರೆ, ಎಲ್ಲೋ ಹೋಗಿರ್ತಾರೆ, ಯಾವ ಶೇರ್ ಒಬ್ಬೊಬ್ರದ್ದು ಇರ್ತಾವೆ, ಒಬ್ಬರು ಇರೋದಿಲ್ಲ. ಇದ್ದವರು ಅನುಕೂಲ ಅಲ್ಲಿ ತಗೊಳ್ರಿ, ಇಲ್ಲದೇ ಇದ್ದವರು ಇದನ್ನ ನೇರವಾಗಿ ಮೊದಲು ಈ ಗುರುತಿನ ಚೀಟಿ ಮಾಡ್ಕೊಡ್ರಿ. ನಿಮ್ಗೆ ಯಾಕೆ ಅನುಕೂಲ ಆಗ್ತೈತೆ ಅಂತ ಹೇಳ್ತೇನೆ ಅಂತಂದ್ರೆ, ನಿಮ್ಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಳೆದ 10 ವರ್ಷಗಳಿಂದ ಕುರಿ ಸಾಗಾಣಿಕೆ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನೇರವಾಗಿ ತಲುಪುವಂಥ ವಿಷಯವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ಇನ್ನೊಂದು, ಸರ್ಕಾರದ ಇನ್ನೇನು ನೇರವಾಗಿ ಸವಲತ್ತುಗಳು ಸಿಕ್ಕಾಪಟ್ಟೆ ಸಿಗ್ತಾವೆ. ಇನ್ನು ಸಿಗುವಂಥ ಸವಲತ್ತುಗಳು ನಿಮಗೆ ಗುರುತಿನ ಚೀಟಿ ಇದ್ರೆ ಮಾತ್ರ ಸಿಗ್ತಾವೆ, ಇಲ್ಲಾಂದ್ರೆ ಸಿಗುವುದಿಲ್ಲ. ಮೊದಲು ಪಾಸ್ಬುಕ್ ಮಾಡಿ ಕೊಡ್ತಿದ್ರು, ಔಷಧಿ ಹೆಂಗೆ ಕೊಡ್ತೀರ ಅಂತೇಳಿ. ಆ ಥರ ಈಗ ಗುರುತಿನ ಚೀಟಿ ಇದ್ರೆ ನೀವು ಕರ್ನಾಟಕ ರಾಜ್ಯದ ಯಾವುದೇ ಪ್ರಾಥಮಿಕ ಅಥವಾ ಪಶು ವೈದ್ಯಾಧಿಕಾರಿಗಳ ಅಥವಾ ಕಚೇರಿ ಅಥವಾ ಎಲ್ಲೋ ಹಾಸ್ಪಿಟಲ್, ವೆಟರ್ನರಿ ಹಾಸ್ಪಿಟ್ಲ್ಗೆ ಹೋದ್ರೆ ಗುರುತಿನ ಚೀಟಿ ಇದ್ರೆ ಈಗ ತರಬೇತಿ ಪ್ರಮಾಣ ಪತ್ರ ಮಾತ್ರ ಕೊಡ್ತಾರೆ, ಲೈಸೆನ್ಸ್ ಸಿಕ್ಕಂಗಲ್ಲ. ನಿಮಗೆ ಯಾವುದೇ ಥರದ ಲೈಸೆನ್ಸ್ ಸಿಗೋದಿಲ್ಲ. ನೀವು ಲೈಸೆನ್ಸ್ ತಗೋಬೇಕಾದ್ರೆ ಮುಂದೆ ಈ ಸೆಕೆಂಡ್ ಸ್ಟೆಪ್ ನಂತರ ನೀವು 2ನೇ ಸ್ಟೆಪ್ಗೆ ಹೋಗ್ಬೇಕಂದ್ರೆ ಗುರುತಿನ ಚೀಟಿ ಇದ್ರೆ ಮಾತ್ರ ನಿಮಗೆ ಒಂದು ಸಿಗುವಂಥ ಸವಲತ್ತುಗಳು ಮುಂದೆ ಸರ್ಕಾರ ಮಾಡುತ್ತದನ. ಈಗ ಅಂದ್ರೆ ನೀವು ನಿಜವಾದ ಕುರುಬರು ಅನ್ನೋದು ಹೆಂಗೆ ಕಂಡು ಹಿಡಿಬೇಕು? ನಿಜವಾದ ಕುರಿಗಾರ ಪ್ರತಿ ಎಲ್ಲ ಡಾಕ್ಟ್ರಿಗೂ ಕೊಡ್ತಾ ಇದ್ದಾರೆ, ಬಟ್ ಇನ್ನೊಂದು ನಿಜವಾದ ಕುರಿಗಾರಿಗೆ ಮಾತ್ರ ಅವರಿಗೂ ಗೈಡ್ಲೈನ್ಸ್ ಇದೆ. ನೀವು ನಿಜವಾದ ಕುರಿಗಾರ ಮಾತ್ರ ಆಯ್ಕೆ ಮಾಡಿರಿ ಅನ್ನುವಂಥದ್ದು ಗೈಡೆನ್ಸ್ ಸರ್ಕಾರ ಅವ್ರಿಗೂ ಕೊಟ್ಟಿದೆ. ಸೊ ಹೀಗಾಗಿ ನೀವು ಎಲ್ಲೋ ಒಂದು ಕಡೆ ನೀವು ನಾಳೆ ಬಂದೂಕು ತರಬೇತಿ ಬೇಕು, ನಮಗೆ ಬಂದೂಕು ಲೈಸೆನ್ಸ್ ಬೇಕಪ್ಪ ಅಂತಂದ್ರೆ ನೀವು ಕಂಪಲ್ಸರಿ ಗುರುತಿನ ಚೀಟಿ ಮಾಡ್ಕೊಂಡಿದ್ರೆ ಮಾತ್ರ. ಈಗ ತರಬೇತಿ ತಗೋಳ್ರಿ, ಎಲ್ಲ ಒಳ್ಳೇದು, ಒಪ್ಕೋತೀನಿ, ಇಲ್ಲ ಅಂತಲ್ಲ. ಮುಂದೆ ಲೈಸೆನ್ಸ್ ಬೇಕಂತಂದ್ರೆ ನೀವು ಕುರಿಗಾರ ಅಲ್ಲ ಅನ್ನೋದು ಹೆಂಗೆ ಗೊತ್ತಾಗತ್ತೆ? ಅದಕ್ಕೆ ವಲಸೆ ಕುರಿಗಾರರಿಗೆ ಮಾತ್ರ ಬಂದೂಕು ಕೊಡ್ಬೇಕಂತ ರೂಲ್ಸ್ ಇದೆ. ಲೋಕಲ್ದವ್ರಿಗೆ ಕೊಡ್ತಾರೆ, ಇಲ್ಲ ಅಂತಲ್ಲ. ಅದಕ್ಕೆ ನೀವು ಆದಷ್ಟು ಬೇಗ ಪ್ರತಿಯೊಬ್ರು ಎಲ್ಲವನ್ನ ಬಿಡೋದು ಬಿಟ್ಟು ಮೊದಲ ಏನು ಮಾಡ್ಕೊಡ್ರಿ, ಹತ್ತಿರದ ದವಾಖಾನಿಗೆ ಹೋಗಿ ನಮ್ಮ ಇಷ್ಟು ಕುರಿದವ್ರಿ, ನಮಗೆ ಗುರುತಿನ ಚೀಟಿ ಕೊಡಬೇಕು ಅಥವಾ ಸಹಿ ಮಾಡಿಕೊಡು ಅಂತ ಹೇಳ್ರಿ. ಆ ಒಂದು ಪ್ರಮಾಣ ಪತ್ರ ನಮೂನೆಯನ್ನು ನಾನು ಕೊಡ್ತೀನಿ ನಿಮಗೆ. ನಾನು ಇಲ್ಲ ಅಂತಂದ್ರೆ ಇಲ್ಲ ಹತ್ತಿರದ ನಿಮ್ಮ AD/DD ಅವ್ರ ಆಫೀಸ್ ಹತ್ರ ಕುರಿ ಉಣ್ಣೆ ಅಭಿವೃದ್ಧಿ ನಿಗಮದಲ್ಲೂ ಸಿಗ್ತಾವೆ, ಅಲ್ಲಿ ತಗೊಳ್ರಿ. ಎಲ್ಲೋ ಒಂದು ಕಡೆ ತಗೊಳ್ರಿ. ಆ ನಮೂನೆ ಆ ಅರ್ಜಿಯನ್ನು ತೊಗೊಂಡು ಅರ್ಜಿ ತುಂಬ್ರಿ. ಆ ಅರ್ಜಿಯಲ್ಲಿ BPL ಕಾರ್ಡ್ ಎಲ್ಲ ಕೇಳ್ತದೆ. ಆ BPL ಕಾರ್ಡಲ್ಲಿ ಇರುವಂಥ ಎಲ್ಲ ಕುಟುಂಬ ಸದಸ್ಯರು ಎಷ್ಟಿದ್ದಾರೆ ಎಲ್ಲ ಮೆನ್ಷನ್ ಮಾಡಿರಿ. ಈ ಗಂಡ ಹೆಂಡತಿ ಆಮೇಲೆ ಮಕ್ಕಳು ಆ ಥರ ಮಾಡಿದ್ರೆ, ಒಬ್ಬ ಮನೆ ಮಾಲಕ್ ಇದ್ರೆ ನಿಮ್ಗೆಲ್ಲರಿಗೂ ಕೂಡ ಸರ್ಕಾರದಿಂದ ಎಲ್ಲ ಸವಲತ್ತು ಅಂದರೆ ಅದೆಲ್ಲ ಮೆನ್ಷನ್ ಆಗಿರ್ತಾವ. ಸೊ ಆ ID ಕಾರ್ಡ್ನು ಕೂಡ ನಿಮ್ಗೆ ಲಾಸ್ಟ್ ಮೂಮೆಂಟಲ್ಲಿ ತೋರಿಸ್ತೇನೆ ನಾನು. ಸೊ ಹೀಗಾಗಿ ಎಲ್ಲರೂ ತಪ್ಪದ ಮೊದಲು ಬಿಡೋದು ಬಿಟ್ಟ ಗುರುತಿನ ಚೀಟಿ ಮಾಡ್ಕೊಡ್ರಿ, ID ಕಾರ್ಡ್ ಮಾಡ್ಕೊಡ್ರಿ. ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ನು ಮುಂದೆ ಬರುವಂಥ ಎಲ್ಲ ಸಹಾಯ ಸವಲತ್ತುಗಳೆಲ್ಲ ಕೂಡ ಸರ್ಕಾರದಿಂದ ಬರ್ಬೇಕಂತಂದ್ರೆ ಕಡ್ಡಾಯವಾಗಿ ಗುರುತಿನ ಚೀಟಿ ಇದ್ರೆ ಮಾತ್ರ ಬರ್ತಾವು. ನಾ ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ಹೇಳ್ತೇನೆ, ಯಾರಿಗೂ ನಮ್ಮ ಸಂಚಾರಿ ಕುರಿಗಾರ ಹೊರಗಡೆ ಇರ್ತಾರ, ಅವ್ರಿಗೇನೋ ಮಾಹಿತಿ ಇರೋದಿಲ್ಲ. ಸೊ ಈ ವಿಡಿಯೋ ಎಲ್ಲರಿಗೂ ಶೇರ್ ಆಗುತ್ತಾನ ಶೇರ್ ಮಾಡ್ರಿ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕಟ್ಟ ಕಡೆಯ ಕುರಿಗಾರಿಗೆ ಎಲ್ಲ ಸವಲತ್ತು ತಲುಪಬೇಕು ಅಂತಂದ್ರೆ ನಾವು ಕಂಪಲ್ಸರಿ ಈ ಗುರುತಿನ ಚೀಟಿ ಮಾಡ್ಕೊಂಡ್ರೆ ಮಾತ್ರ ಇನ್ನು ಮುಂದೆ ಬರುವಂಥ ಎಲ್ಲ ಸಹಾಯ ಸವಲತ್ತುಗಳು ನಮಗೆ ಸೇರ್ತಾವೆ, ಇಲ್ಲ ಅಂದ್ರೆ ಸೇರೋದಿಲ್ಲ. ನಾನು ಎಲ್ಲೋ ಒಂದು ಕಡೆ ನಾನು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೇನೆ ಅಂತಂದ್ರೆ ಯಾವುದೂ ಲಾಭ ಇಲ್ಲ, ನನ್ನ ಉದ್ದೇಶ ಲಾಭ ಐತಿಲ್ಲ ಅಂತಲ್ಲ. ಇನ್ನು ಮುಂದೆ ಏನಾದರೂ ಕಟ್ಟ ಕಡೆಯ ಕುರಿಗಾರಿಗೆ ಏನಾರು ಅನುಕೂಲ ಆಗ್ಬೇಕಪ್ಪ ಅಂತಂದ್ರೆ ಈ ಗುರುತಿನ ಚೀಟಿ ಕಂಪಲ್ಸರಿ ಕಡ್ಡಾಯವಾಗಿ ಬೇಕು. ನಮಗೆ ಹೆಂಗೆ ಆಧಾರ್ ಕಾರ್ಡ್ ಇದೆಯಲ್ಲ, ಇವತ್ತು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಹೆಂಗಿದೆ ಹಂಗೆ ಕುರಿಗಾರಿಗೆ ಕಡ್ಡಾಯವಾಗಿ ಗುರುತಿನ ಚೀಟಿ ಇನ್ನು ಮುಂದೆ ಇದ್ದವರಿಗೆ ಮಾತ್ರ ಸರ್ಕಾರದ ಸವಲತ್ತುಗಳು ಸಿಗ್ತಾವೆ. ಸೊ ಹೀಗಾಗಿ ತಪ್ಪದ ಮೊದಲ ಎಲ್ಲರೂ ಗುರುತಿನ ಚೀಟಿ ಮಾಡ್ಕೊಡ್ರಿ. ಏನಾರು ನಿಮಗೆ ಅದ್ರ ಬಗ್ಗೆ ಡೌಟ್ಸ್ ಮಾಹಿತಿ ಬೇಕಂತಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಂದು ಮೌರ್ಯ ಪಶುವೇದ ಅಕಾಡೆಮಿಯ ಒಂದು ಕಸ್ಟಮರ್ ಕೇರ್ ನಂಬರ್ ಇರುತ್ತೆ. ಆ ನಂಬರ್ಗೆ ನೀವೇ ಮೆಸೇಜ್ ಮಾಡಿದ್ರೆ ನಿಮಗೆ ಆ ಅಪ್ಲಿಕೇಶನ್ ನಂಬರ್ ಅಥವಾ ಆ ನಮೂನೆ ಅರ್ಜಿಯನ್ನೇ PDF ಮುಖಾಂತರ ಇರುತ್ತೆ, ಅದನ್ನು ಕಳಿಸ್ತೀವಿ. ಅದನ್ನ ಪ್ರಿಂಟ್ ತೆಗಿರಿ, ನಿಮ್ಮ ಲೋಕಲ್ ಇರುವಂಥ ಡಾಕ್ಟರ್ ಅಥವಾ ಗ್ರಾಮೀಣ ಭಾಗದಲ್ಲಿರುವಂಥ ಪಶು ವೈದ್ಯಾಧಿಕಾರಿ ಹತ್ರ ಸೈನ್ ಮಾಡಿಸ್ಕೊಡ್ರಿ. ಎಷ್ಟು ಕುರಿ ಇದಾವೆಲ್ಲ ಮೆನ್ಷನ್ ಮಾಡ್ತಾರೋ. ಸೊ ಅದ್ರ ಮುಖಾಂತರ ನೀವು ಅದನ್ನು ತೊಗೊಂಡು ಹೋಗಿ ಎಲ್ಲಿ ಕೊಡಬೇಕಪ್ಪ ಅಂತಂದ್ರೆ ನಿಮ್ಮ ತಾಲೂಕಾ ಮಟ್ಟದ AD ಸಹಾಯಕ ನಿರ್ದೇಶಕರಾಗಿರ್ಬೋದು, ಪಶು ಸಂಗೋಪನೆ, ಅಥವಾ ಜಿಲ್ಲಾ ಮಟ್ಟದ DD ಆಗಿರ್ಬೋದು, AD ಆಗಿರ್ಬೋದು, ಆಫೀಸ್ಗೆ ಹೋಗಿ ತಲುಪಿಸ್ರಿ. ಸೊ ಅವರು ನೇರವಾಗಿ ಅದನ್ನು ಕನ್ಸಿಡರ್ ಮಾಡಿ ರಾಜ್ಯ ಸರ್ಕಾರ ಕಳಿಸ್ತಾರೆ. ಸೊ ಮುಂದೆ ಬರುವಂಥ 6 ತಿಂಗಳಲ್ಲಿ ನಿಮ್ಮ ID ಕಾರ್ಡ್ ರೆಡಿಯಾಗಿ ಬರುತ್ತೆ.
ಸೊ ಇದನ್ನು ಎಲ್ಲರಿಗೂ ತಲುಪುವವರಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಅನ್ನೋದನ್ನು ನನ್ನ ಉದ್ದೇಶ. ಯಾಕಪ್ಪ ಅಂತಂದ್ರೆ ನಾನು ಕೊಡುವಂಥ ಮಾಹಿತಿ ನೇರವಾಗಿ ಆ ಎಲ್ಲ ಕುರಿಗಾರಿಗೆ ತಲುಪಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟೇ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು. ನನ್ನ ಕಡೆ ಏನಾದ್ರು ತಪ್ಪಾಗಿದ್ರೆ ಅಥವಾ ಮಾಹಿತಿ ಬೇಕಾಗಿದ್ರೆ ಎಲ್ಲರೂ ಕೂಡ, ನನ್ನೊಂದು ಕೊರತೆ ಏನಪ್ಪ ಅಂತಂದ್ರೆ ಎಲ್ಲರೂ ಫೋನ್ ಮುಖಾಂತರ ಮಾತಾಡೋಕ್ಕಾಗೋದಿಲ್ಲ. ದಿನಕ್ಕೆ ಸಿಕ್ಕಾಪಟ್ಟೆ ಫೋನ್ಗಳು ಬರ್ತಾ ಇರ್ತವೆ. ಸೊ ಅದಕ್ಕಾಗಿ ಇಲ್ಲಿ ಅರಸನು ನಾನೇ, ಆಳು ನಾನೇ. ಹೀಗಿರುವಾಗ ಎಲ್ಲವನ್ನ ಒಬ್ಬನೇ ನಿಭಾಯಿಸೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಏನಾದ್ರು ನನ್ನ ಕಡೆಯಿಂದ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಏನಾದರೂ ನಿಮ್ಗೆ ಅನಿಸಿಕೆ ಮಾತಾಡಬೇಕಂತ ಅನಿಸಿಕೆ ಇದ್ದರೆ ನೇರವಾಗಿ ವಾಟ್ಸಪ್ ಮುಖಾಂತರ ನೀವು ನನಗೆ ವಾಯ್ಸ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ತಿಳಿಸಿದ್ರೆ ನನಗಿನ್ನೂ ಅನುಕೂಲ ಆಗುತ್ತೆ. ಸೊ ನನ್ನ ಕಡೆ ತಪ್ಪುಗಳಾಗಿದ್ರು ತಿದ್ದಿದ್ದು ಕೂಡ ಮುಂದಿನ ದಿನ ತಿದ್ದುಕೊಂಡು ನನ್ನ ಮತ್ತೊಬ್ಬ ಕಟ್ಟಕಡೆಯ ಕುರಿಗಾರರಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನ ನೇರವಾಗಿ ತಲುಪಿಸುವಂಥ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರಕ್ಕಾಗಲಿ ಎಲ್ಲರಿಗೂ ಸಿಗುವಂಥ ಎಲ್ಲವನ್ನ ನಿಮ್ಮ ಮುಂದೆ ನೇರವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಹೀಗೆ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ, ಧನ್ಯವಾದ.